this is Monica. Welcome to NR Properties. ಇವತ್ತು ನಾವು ನಿಮ್ಮ ಮುಂದೆ ತಂದಿದ್ದೀವಿ 2030 ಡೈಮೆನ್ಷನ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ 4 BHK ಹೌಸ್. And guys, this is BDA property. ಬನ್ನಿ ಒಳಗೆ ಹೋಗೋಣ. And this is main gate. And anti-skid styles ನ ಯೂಸ್ ಮಾಡಿದ್ದಾರೆ. ಒಂದು ಬೋರ್ವೆಲ್ ಆಗಿ ಕಾವೇರಿ ವಾಟರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಸಿಲಿಂಡರ್ ಪಾಯಿಂಟ್ ನ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಗೆ. ಹಾಗೆ ಇಲ್ಲಿ ಬಂದ್ರೆ ಇಲ್ಲಿ ಒಂದು ಸಿಂಗಲ್ ರೂಮ್ ಇದೆ, ಲೈಕ್ ವಾಚ್ಮ್ಯಾನ್ ಆಗಿರ್ಬೋದು, ಯಾರಿಗಾದ್ರೂ ಗೆಸ್ಟ್ ಗಳಿಗಾಗಿರ್ಬೋದು ಇರುತ್ತೆ. ಇದು ಕಾಮನ್ ವಾಶ್ರೂಮ್. ಅಂಡ್ ಈ ಕಡೆ ಯು ಪಿ ಎಸ್ ಕೊಟ್ಟಿದ್ದಾರೆ, ಇಲ್ಲಿ UPS ಪಾಯಿಂಟ್. ಓಕೆ, ಬನ್ನಿ ಮೇಲೆ ಹೋಗೋಣ. ಅಂಡ್ ಇದು ಆಲ್ಮೋಸ್ಟ್ 4 feet ಇದೆ ಸ್ಟೇರ್ ಕೇಸ್. ತುಂಬಾ ಸ್ಪೇಷಿಯಸ್ ಆಗಿದೆ, ಆರಾಮ್ಸೆ ಹತ್ಕೊಂಡು ಹೋಗ್ಬೋದು. And guys, this is main door and east facing door. Complete teak wood alli finishing ಮಾಡಿದ್ದಾರೆ. And ತುಂಬಾ ಟ್ರೆಡಿಷನಲ್ ಆಗಿ ಕಾಣ್ತಾ ಇದೆ ಮೇನ್ ಡೋರ್. This is living area, ತುಂಬಾ ಸ್ಪೇಷಿಯಸ್ ಆಗಿದೆ. And ಈ ಕಡೆ ಬರ್ತಿದಂಗೆನೆ this is window ventilation ಅಂತ ತುಂಬಾ ಚೆನ್ನಾಗಿದೆ. ಹಾಗೆ ಒಳಗಡೆ ಬಂದ್ರೆ ಓಪನ್ ಕಿಚನ್. ಕಿಚನ್ಗೆ ಹೋಗೋದಕ್ಕೂ ಮುಂಚೆ ಒಂದು ನೀಟಾಗಿ ಡಿಸೈನ್ ನ ಕೊಟ್ಟಿದ್ದಾರೆ, ಹಾಲಲ್ಲಿ ತುಂಬಾ ಚೆನ್ನಾಗಿ ಕಾಣಬೇಕು ಅಂತ. And guys, this is kitchen. Full hydraulic wardrobes ನ ಕೊಟ್ಟಿದ್ದಾರೆ. And soft touch, ಆರಾಮಾಗಿ ಓಪನ್ ಮಾಡಿ ಕ್ಲೋಸ್ ಮಾಡ್ಬೋದು. ಸ್ಟೋರೇಜ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಆರಾಮ್ಸೆ ಇಟ್ಕೊಬಹುದು ಎಲ್ಲ. ಅಂಡ್ ಈ ಕಡೆ ಬಂದ್ರೆ ದಿಸ್ ಇಸ್ TV ಯೂನಿಟ್. ತುಂಬಾ ಯುನಿಕ್ ಅಂಡ್ ಎಲಿಗೆಂಟ್ ಆಗಿ ಹಾಲಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಅಂಡ್ ಗೈಸ್, ದಿಸ್ ಇಸ್ ಹಿಡನ್ ವಾಶ್ರೂಮ್. ಅಂಡ್ ಎಲ್ಲ ಜಾಗ್ಬಾರ್ ಫಿಟ್ಟಿಂಗ್ಸ್, ನಿಮ್ಗೆ ಯಾವ ರೀತಿ ಬೇಕು ಫಿಟ್ಟಿಂಗ್ಸ್ ಆ ರೀತಿ ಮಾಡ್ಕೊಡ್ತಾರೆ. ದಿಸ್ ಇಸ್ ಪೂಜಾ ರೂಮ್. ಇದು ಗ್ಲಾಸ್ ಅಲ್ಲಿ ಫಿನಿಶ್ ಮಾಡ್ತಾರೆ. ಅಂಡ್ ಎಲ್ಲ ಗ್ರಾನೈಟ್ಸ್ ನ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅಂಡ್ ನಮ್ಗೆ ಕೇಳ್ತಾ ಇದ್ರು 1 BHK ಅಲ್ಲಿ ಲೈಕ್ ವಯಸ್ಸಾದವ್ರಿಗೆ ಮೇಲೆ ಹತ್ಕೊಂಡು ಹೋಗಕ್ಕಾಗಲ್ಲ, ಹಾಲಲ್ಲೇ ಲೈಕ್ ಫಸ್ಟ್ ಫ್ಲೋರ್ ಅಲ್ಲೇ ಒಂದು ರೂಮ್ ಬೇಕು ಅಂತ. ಸೊ ಇದು ಅವರಿಗೆ ಹೇಳಿ ಮಾಡಿಸಿದಾಗಿದೆ. ಆರಾಮಾಗಿ ಯಾರಾದ್ರೂ ವಯಸ್ಸಾಗಿರೋರು ಅಥವಾ ಸಿಂಗಲ್ ಇರೋರು ಇಲ್ಲಿ ಇರ್ಬೋದು. ಹಾಗೆ ಇಲ್ಲಿ ವಾರ್ಡ್ರೋಬ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಸ್ಲೈಡ್ ಇಲ್ಲ, ಓಪನ್ ಅಂಡ್ ಕ್ಲೋಸ್. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈಗ ಬನ್ನಿ ಫಸ್ಟ್ ಲೈಕ್ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಅಂಡ್ ಇದು ಅಷ್ಟೇ 3 feet ಇದೆ ಸ್ಟೇರ್ ಕೇಸ್. ಆರಾಮ್ಸೆ ಸ್ಪೇಷಿಯಸ್ ಆಗಿದೆ, ಆರಾಮ್ಸೆ ಹತ್ಕೊಂಡು ಹೋಗ್ಬೋದು. ಇದು SS ಜಿಂದಾಲ್ ಅವರ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಗೈಸ್, ದಿಸ್ ಇಸ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಇದೆ. ಬನ್ನಿ ಫಸ್ಟ್ ಬೆಡ್ರೂಮ್ ಹೋಗೋಣ. ಗೈಸ್, ದಿಸ್ ಇಸ್ ದ ಫಸ್ಟ್ ಬೆಡ್ರೂಮ್. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ನೀವು ಆರಾಮ್ಸೆ ಒಂದು ಮಂಚನ ಹಾಕೊಂಡ್ರು ಇನ್ನೂ ಸ್ಪೇಷಿಯಸ್ ಆಗಿ ಕಾಣುತ್ತೆ. ಇಲ್ಲೂ ಕೂಡ TV ಯೂನಿಟ್ ಕೊಟ್ಟಿದ್ದಾರೆ. ಇದು ಗ್ರೇ, ಬ್ರೌನ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ವಾರ್ಡ್ರೋಬ್, ಸ್ಲೈಡಿಂಗ್ ಕೊಟ್ಟಿದ್ದಾರೆ ವಾರ್ಡ್ರೋಬ್. ಇದು ಅಷ್ಟೇ, ನನ್ಗಂತೂ ಕಲರ್ ಕಾಂಬಿನೇಷನ್ಸ್ ತುಂಬಾ ಇಷ್ಟ ಆಯ್ತು. ಐ ಹೋಪ್ ನಿಮ್ಗೂ ಇಷ್ಟ ಆಗತ್ತೆ ಅಂತ. ಇನ್ನು ಈ ಕಡೆ ಬಂದ್ರೆ ವಾಶ್ರೂಮ್ ಏರಿಯಾ. ಈ ಸೈಡ್ ವಾಶ್ರೂಮ್ ಇದೆ. ಅಂಡ್ ಈ ಸೈಡ್ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಂಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಅಗೈನ್. ಅಂಡ್ ಬನ್ನಿ ಸೆಕೆಂಡ್ ಬೆಡ್ರೂಮ್ ಹೋಗೋಣ. ಅಂಡ್ ಈ ಸೈಡ್ ಅಪೋಸಿಟ್ ಇದೆ ಸೆಕೆಂಡ್ ಬೆಡ್ರೂಮ್. ಇದು ಅಷ್ಟೇ ಸೇಮ್ ಸಿಮಿಲರ್ ಟು ದಟ್, ಸ್ಪೇಷಿಯಸ್ ಆಗಿದೆ. ವಾರ್ಡ್ರೋಬ್ಸ್ ಅಷ್ಟೇ ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಅಂಡ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಸೈಡ್ ಬಂದ್ರೆ ಅಟ್ಯಾಚ್ ವಾಶ್ರೂಮ್ ಇದೆ. ನಿಮ್ಗೆ ಏನ್ ಫಿಟ್ಟಿಂಗ್ಸ್ ಬೇಕೋ ಅದನ್ನೇ ಮಾಡ್ಕೊಡ್ತಾರೆ. ಅಂಡ್ ಇಲ್ಲಿ ಬಂದ್ರೆ ಒಂದು ಕ್ಯೂಟ್ ಬಾಲ್ಕನಿ ಇದೆ. ಆರಾಮ್ಸೆ ನೇಚರ್ನ ಎಂಜಾಯ್ ಮಾಡ್ಬೋದು, ಕಾಫಿ ಟೀ ಕುಡ್ಕೊಂಡು. ಚೆನ್ನಾಗಿದೆ. ಅಂಡ್ ಲಾಸ್ಟ್ ಫ್ಲೋರ್ ಟೆರೆಸ್. ಬನ್ನಿ. ಸೊ ದಿಸ್ ಇಸ್ ದ ಟೆರೆಸ್ ವ್ಯೂ. ಟೆರೆಸ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ, ನೀವು ನೋಡ್ಬೋದು. ಇಲ್ಲಿ ಒಂದು ವಿಂಡೋ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಹಾಗೆ ಈ ಸೈಡ್ ಬಂದ್ರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಅಂಡ್ ಹೈಡ್ ಆಗಿ ಕೊಟ್ಟಿದ್ದಾರೆ, ಏನು ಭಯ ಬೀಳ್ಬೇಕಾಗಿಲ್ಲ, ತುಂಬಾ ಸೇಫ್ಟಿ ಆಗಿದೆ. ದಿಸ್ ಇಸ್ ದ ವಾಷಿಂಗ್ ಮಿಷಿನ್ ಪಾಯಿಂಟ್. ಅಂಡ್ ಈ ಸೈಡ್ ಬಂದ್ರೆ ಸಿಂಟ್ಯಾಕ್ಸ್ ಕೊಟ್ಟಿದ್ದಾರೆ. 1,500 ಲೀಟರ್ ಹಿಡಿಯೋಷ್ಟು ಕೆಪಾಸಿಟಿ ಇದೆ. ಸೊ ನೋಡಿದ್ರಲ್ಲ, ಈ ಪ್ರಾಪರ್ಟಿ ಎಲ್ಲಿ ಬರುತ್ತೆ ಅಂದ್ರೆ JP ನಗರ್, ಹೈಟ್ ಫೇಸ್, ಅಂಜನಾಪುರ, 11th ಬ್ಲಾಕ್. ನಿಮ್ಗೇನಾದ್ರೂ ಈ ಪ್ರಾಪರ್ಟಿ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಗೈಸ್, ನೋ ಬ್ರೋಕರೇಜ್, ನೋ ಕಮಿಷನ್, ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್. ಅಂಡ್ ಇದು ಬನ್ನೇರ್ಘಟ್ಟ ನೈಸ್ ರೋಡ್ಗೆ ತುಂಬಾ ನಿಯರ್ ಬೈ ಇದೆ. ಅಂಡ್ ಸ್ಕೂಲ್ ಕಾಲೇಜಸ್ ಕೂಡ ನಿಯರ್ ಬೈ ಇದಾವೆ. ಥ್ಯಾಂಕ್ ಯು.